ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನಾನು ಲಾಸ್ಟ್ ಟೈಮ್ ವಿಂಗ್ಸ್ ಮಾಡೋಕೆ ಹೇಳಿದ್ದೆ ಅಲ್ವಾ, ನಾನು ಇನ್ನೊಂದು ರೆಸಿಪಿ ತರ್ತೇನೆ ಅಂತ ವಿಂಗ್ಸ್ ಇದು. ಸೊ ಇವತ್ತು ಅದೇ ನಾನು ಮಾಡ್ತಿದ್ದೇನೆ, ಕ್ರಿಸ್ಪಿ ಚಿಕನ್ ವಿಂಗ್ಸ್. ಇದು ಸ್ವಲ್ಪ ಡಿಫ್ರೆಂಟ್ ಟೈಪ್, ನಮ್ಮ ಇಂಡಿಯನ್ ಸ್ಟೈಲ್ ಮಾಡ್ತಿದ್ದೇನೆ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಉಂಟು, ತುಂಬಾ ಮಾಡ್ಲಿಕ್ಕೆ ಸ್ವಲ್ಪ ಕೆಲಸ ಉಂಟು ಇದರಲ್ಲಿ. ಆದ್ರೆ ನೀವು ಅದು ಕೆಲಸ ಮಾಡುದು, ಯಾಕಂದ್ರೆ ಅಷ್ಟು ಟೇಸ್ಟ್ ಆಗಿ ಬರ್ತದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗಿತ್ತು ಅದು. ಸೊ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು ಎಂಡ್ ತನಕ ನೋಡಿ, ಯಾಕಂದ್ರೆ ಸ್ಕಿಪ್ ಮಾಡಬೇಡಿ. ಒಂದು ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಉಂಟು ನಡುವಿನಲ್ಲಿ. ಸೊ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಕ್ರಿಸ್ಪಿ ಚಿಕನ್ ವಿಂಗ್ಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ಬನ್ನಿ. ಮೊದಲಿಗೆ ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಒಂದು ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಮತ್ತು 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್. ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಕಸೂರಿ ಮೆಥಿ ಮತ್ತು 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಇದಕ್ಕೆ ಈಗ ಕರಿಬೇವು ಸೊಪ್ಪನ್ನು ಹಾಕಿ, ನಂತರ ಒಂದು ಮೊಟ್ಟೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ 2 ಟೀ ಸ್ಪೂನ್ ಬೇಸನ್ ಅಂದರೆ ಕಡಲೆ ಹಿಟ್ಟು ಮತ್ತು 2 ಟೀ ಸ್ಪೂನ್ ಕಾರ್ನ್ಫ್ಲವರ್ ಇದನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು ಪೇಸ್ಟ್ ಮಾಡಲಿಕ್ಕೆ ಉಂಟು. ಅದಕ್ಕೆ 15 ರೆಡ್ ಚಿಲ್ಲೀಸನ್ನು ನೀರಿನಲ್ಲಿ ಅರ್ಧ ಗಂಟೆ ಸೋಕ್ ಮಾಡಿ, ಅದರ ಜೊತೆ ಗಾರ್ಲಿಕನ್ನು ಹಾಕಿ ಗ್ರೈಂಡ್ ಮಾಡಿ ಇಡಬೇಕು, ಸ್ಮೂತ್ ಆಗಬೇಕು. ನಂತರ ಈ ಚಿಕನ್ ವಿಂಗ್ಸ್, ಮ್ಯಾರಿನೇಟೆಡ್ ಮಾಡಿದ್ದ ಚಿಕನ್ ವಿಂಗ್ಸನ್ನು ಫ್ರೈ ಮಾಡಿ. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಎಣ್ಣೆ ಹಾಕಿ, ಇದಕ್ಕೆ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಹಾಕಿ, ನಂತರ ಗ್ರೀನ್ ಚಿಲ್ಲೀಸ್ ಮತ್ತು ಕೊತ್ತಂಬರಿ ಸೊಪ್ಪು ಸ್ಟೆಮ್ ಉಂಟಲ್ಲ ಅದನ್ನು ಹಾಕಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇದು ಫ್ರೈ ಆದ ನಂತರ ಇದಕ್ಕೆ 2 ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದ ನಂತರ ನಾವು ಮಾಡಿಟ್ಟ ಪೇಸ್ಟ್ ಉಂಟಲ್ಲ, ರೆಡ್ ಚಿಲ್ಲಿ ಪೇಸ್ಟ್, ಅದನ್ನು ಹಾಕಿ ಇದಕ್ಕೆ ಆ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರನ್ನು ಕೂಡ ಅದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಕಮ್ಮಿ ಅಂದರೆ ಒಂದು 5 ನಿಮಿಷ ಅಟ್ಲೀಸ್ಟ್ ಫ್ರೈ ಮಾಡಬೇಕು. ಒಳ್ಳೆ ಮಾಡಿ ಫ್ರೈ ಆಗಬೇಕಿದು. ಬೇಕಾದರೆ ಸ್ವಲ್ಪ ನೀರು ಹಾಕ್ಬೋದು ಇನ್ನೊಮ್ಮೆ, ಅಂದರೆ ಅದು ಗಟ್ಟಿ, ಒಂದು ವೇಳೆ ಗಟ್ಟಿ ಆದರೆ ಸ್ವಲ್ಪ ಇನ್ನೂ ನೀರು ಹಾಕಿ ಫ್ರೈ ಮಾಡ್ಬೋದು. ಈಗ ಒಂದು 5 ಟೀ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕಬೇಕು. ಇದನ್ನು ಕೂಡ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಹಾಗೆ ಬೇಯಿಸಿ. ಅದರ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಉಪ್ಪು ನಾವು ಚಿಕನ್ಗೆ ಕೂಡ ಹಾಕಿದ್ದೇವೆ, ಸೊ ಇಲ್ಲಿ ಹಾಕುವಾಗ ಸ್ವಲ್ಪ ನೋಡಿ ಹಾಕಿ, ಸ್ವಲ್ಪವೇ ಸಾಕು. ಮತ್ತು 1 ಟೀ ಸ್ಪೂನ್, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರನ್ನು ಹಾಕಬೇಕು. ಅದನ್ನು ಮಿಕ್ಸ್ ಮಾಡಿದ ನಂತರ 1 ಕಪ್ ಅಷ್ಟು ನೀರನ್ನು ಹಾಕಿ 1-2 ನಿಮಿಷ ಇದನ್ನು ಬಾಯ್ಲ್ ಮಾಡಿ, ಚೆನ್ನಾಗಿ ಬಾಯ್ಲ್ ಆಗಲಿ. ಇದು ಬಾಯ್ಲ್ ಆದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ
ಬಾಯ್ಲ್ ಮಾಡಿ ಇನ್ನೊಮ್ಮೆ. ಇದು ರೆಸಿಪಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ, ಆದರೆ ಒಳ್ಳೆ ಟೇಸ್ಟ್ ಬರ್ತದೆ. ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಬಾಯ್ಲ್ ಆದ ನಂತರ ನಾವು ಫ್ರೈ ಮಾಡಿಟ್ಟ ಚಿಕನ್ ವಿಂಗ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚಿಕನ್ನಿಗೆ ಆ ಗ್ರೇವಿ ಕೋಟ್ ಆಗಿರಬೇಕು. ಫುಲ್ಲಿ ಫ್ರೈ ಇದು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ನಮ್ಮ ಚಿಕನ್ ವಿಂಗ್ಸ್ ರೆಡಿ ಆಗಿದೆ. ಇದು ಸ್ವಲ್ಪ ಹೊತ್ತಾದ ನಂತರ ತುಂಬ ಗಟ್ಟಿ ಆಗ್ತದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಾಗ್ತದೆ. ಮತ್ತು ನನಗೆ ಕಮೆಂಟ್ ಕೂಡ ಹಾಕಿ. ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ ಮತ್ತೆ ನೋಡಿ ಹೇಗೆ ರಿಸಲ್ಟ್ ಬರ್ತದೆ ಅಂತ. ನೀವು ಮತ್ತೆ ಬೇರೆ ಚಿಕನ್ ವಿಂಗ್ಸ್ ಮಾಡಲಿಕ್ಕಿಲ್ಲ, ಹಾಗೆ ಟೇಸ್ಟ್ ಬರ್ತದೆ. ಮಾಡಿ ನೋಡಿ ಮತ್ತೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.